ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಪಾಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ದು ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ನೋಡೋಣ. ಬಟ್ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಮೆಂಟ್ ಮಾಡಿರಿ ಎಷ್ಟು ಜನ ನನ್ನ ಥರ ಚಶ್ಮಿಶ್ ಇದ್ದೀರಾ ಆ್ಯಂಡ್ ನಿಮ್ಮ ಪವರ್ ಏನು ಅಂತ. ಸೊ ಸರ್, ಪವರ್ ಅಂದರೆ ಈ ಪವರ್ ಅಲ್ಲ, ಈ ಪವರು. ಸೊ ನಾನು -0.5 ಅಡ್ಯಾಪ್ಟರ್ ಯಾಕೆ ತೊಗೊಂಡಿದ್ದೇನೆ ಅಂದರೆ ಇದು ನಂದು ಪವರು. ಸೊ ಒಂದು -0.5 ಇದೆ, ಇನ್ನೊಂದು -2.5 ಇದೆ. ಓಕೆ, ಆ್ಯಂಡ್ ನಾನು ನಂದೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸಂದೇಶ್ ಏನಿದೆ, ಹೀ ಈಸ್ ಮೈ ಕ್ಲೋಸ್ ಫ್ರೆಂಡ್. ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ ಹೆಸರು ಕಮೆಂಟ್ ಮಾಡಿರಿ. ಹೋಯ್ತು. ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ ಹೆಸರು ಕಮೆಂಟ್ ಮಾಡಿರಿ. ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ, ಏನು ಎತ್ತ ಅಂತಲೂ ಹೇಳ್ತೀನಿ. ಓಕೆನಾ? ನಿಮ್ಮ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಹೆಸರು ಏನಿದೆ ಕಮೆಂಟ್ ಮಾಡಿರಿ. ನೋಡೋಣ, ಕ್ವಶನ್ಸ್ ನೋಡೋಣ. ಯಾಕೆ ಈ ಥರ ಕ್ವಶನ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಒಂದಂತೂ ನಿಜ, ಈ ಚಾಪ್ಟ್ರಲ್ಲಿ ನಿಮಗೆ ಆನ್ಸರ್ಸ್ ಏನು ಬರೀತೀರಾ, ಆನ್ಸರ್ಸಲ್ಲಂತೂ ಏನೂ ಚೇಂಜ್ ಆಗೋಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಯೋಪಿಯಾ, ಇಲ್ಲೇ ನೋಡಿರ್ಬೋದು. ಸೊ ಮಯೋಪಿಯಾನೋ ಅಥವಾ ಹೈಪರ್ಮೆಟ್ರೋಪಿಯಾನೋ, ಪ್ರೆಸ್ ಬಯೋಪಿಯಾನೋ, ಆರ್ ರೈನ್ಬೋ ಫಾರ್ಮೇಷನ್ ಆಯಿತು, ಆರ್ ನಿಮಗೆ ಏನೋ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಆಯಿತು. ಸೊ ಇದರ ಆನ್ಸರ್ ಸ್ಟ್ರಕ್ಚರ್ ಏನಿರುತ್ತೆ ಸೇಮ್ ಇರುತ್ತೆ. ಆದರೆ ಕ್ವಶನ್ಸ್ನ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ಆ್ಯಂಡ್ ಟು ಐಡೆಂಟಿಫೈ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಅಂದರೆ ಇದು ಮಯೋಪಿಯಾನ, ಹೈಪರ್ಮೆಟ್ರೋಪಿಯಾನ ಐಡೆಂಟಿಫೈ ಆಯಿತು ಅಂದರೆ ಬರೀ ಏನೂ ಇಲ್ಲ, ಆರಾಮಾಗಿ ಆನ್ಸರ್ ಬರಿಬೋದು, ಆರಾಮಾಗಿ ಆನ್ಸರ್ ಬರಿಬೋದು. ಆ್ಯಂಡ್ ಫುಲ್ ಮಾರ್ಕ್ಸ್. ಓಕೆ, ಆರಾಮ್. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನದು, ಅದೇನದು ಅಂತ ಗೊತ್ತಾಯಿತು ಅಂದರೆ ಮುಗೀತು, ಕೆಲಸ ಮುಗೀತು. ಸೊ ಆನ್ಸರ್ ಈಸ್ ಡನ್. ಫೈನ್. ಸೊ ಈಗ ನನ್ನದು ಎಕ್ಸಾಂಪಲೇ ತೊಗೊಂಡಿದ್ದೀನಿ. ಸೊ ರಾಹುಲ್ ಇನ್ಸ್ಟೆಡ್ ಆಫ್ ಕಾಪಿಂಗ್ ಫ್ರಮ್ ದ ಬ್ಲ್ಯಾಕ್ ಬೋರ್ಡ್ ಯೂಸ್ ಟು ಕಾಪಿ ರೆಗ್ಯುಲರ್ಲಿ ಫ್ರಮ್ ದ ನೋಟ್ಬುಕ್ ಆಫ್ ಹಿಸ್ ಫ್ರೆಂಡ್. ಸೊ ಫ್ರೆಂಡ್ ನೋಟ್ಬುಕ್ಕಲ್ಲಿ ನಾನು ಕಾಪಿ ಮಾಡ್ತಿದ್ದೆ. ಹೆಸರೇನು? ಸಂದೇಶ್. ಸೊ ಸಂದೇಶ್ ಅನ್ನೋದು ಆ್ಯಕ್ಚುಲಿ ಹೀ ಈಸ್ ಮೈ ಕ್ಲೋಸ್ ಫ್ರೆಂಡ್. ಯಾವಾಗಿಂದ? LKG. ಸೊ ನಾವು LKG ಇದ್ದಾಗಿಂದ ಐ ನೋ ಹಿಮ್. ಸೊ ಇಟ್ಸ್ ಬೀನ್ ಲೈಕ್ ಎಷ್ಟು ವರ್ಷ? 28 ವರ್ಷ, ಆಲ್ಮೋಸ್ಟ್ 27-28 ಇಯರ್ಸ್. ಸೊ ಆ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ಪು. ಸೊ ಸಂದೇಶ್ ವಿತ್ ಹೂಮ್ ಹಿ ಸ್ಯಾಟ್ ಆನ್ ದ ಸೇಮ್ ಡೆಸ್ಕ್. ಓಕೆ, ಸೊ ಪಕ್ಕದಲ್ಲಿ ಕೂತ್ಕೊಂತಿದ್ವಿ. ಸೊ ಸಂದೇಶ್ ಟೋಲ್ಡ್ ದ ಟೀಚರ್ ಅಬೌಟ್ ಇಟ್. ಸೊ ನನ್ನ ಫ್ರೆಂಡ್ ಏನು ಹೇಳ್ದ, ಇದ್ರ ಬಗ್ಗೆ ಟೀಚರ್ಗೆ ಹೇಳ್ದ. ದ ಟೀಚರ್ ಆಸ್ಕ್ಡ್ ರಾಹುಲ್. ಸೊ ನಾನು ಕೇಳಿದ್ರು ಏನಂತ, ನನ್ನ ಐಸ್ನ ಚೆಕ್ ಮಾಡು ಅಂತ. ಡಾಕ್ಟರ್ ಎಕ್ಸ್ಪ್ಲೇನ್ ಟು ದ so checked by a doctor and explained to the whole class the reason why Rahul copied from the Sandesh notebook. ಸೊ ನಾನು ಏನಕ್ಕೆ ನನ್ನ ಫ್ರೆಂಡ್ ನೋಟ್ಬುಕ್ಕಿಂದ ಕಾಪಿ ಮಾಡ್ತಿದ್ದೆ ಅಂತ ಎಕ್ಸ್ಪ್ಲೇನ್ ಮಾಡು ಅಂತ ಟೀಚರ್ ನನಗೆ ಹೇಳಿದ್ರು. ಸೊ ಡಾಕ್ಟ್ರ್ ಹತ್ರ ಹೋದಾಗ ಏನಾಯಿತು ಅಂದರೆ, ಕ್ವಶನ್ ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಅಂದರೆ ವಾಟ್ ಇನ್ ಯುವರ್ ವ್ಯೂ ಈಸ್ ರಾಂಗ್ ವಿತ್ ರಾಹುಲ್ ಸೈಸ್ ಆ್ಯಂಡ್ ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್. ಸೊ ನನಗೆ ಬ್ಲ್ಯಾಕ್ ಬೋರ್ಡಲ್ಲಿರೋದು ಕಾಣಿಸ್ತಿಲ್ಲ. ಅಂದರೆ ಏನರ್ಥ? ದೂರದ್ದು ಕಾಣಿಸ್ತಿಲ್ಲ. ಓಕೆ, ಸೊ ಐ ಆಮ್ ಎ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟು, ನೆವರ್ ಫಸ್ಟ್ ಬೆಂಚ್, ನೆವರ್. ಇನ್ನು ಲಾಸ್ಟ್ ಬೆಂಚಲ್ಲಿ ಕೂತು ಏನೇನು ದಣಿಗೆ ಮಾಡಬೇಕು, ಏನೇನು ಗಲಾಟೆ ಮಾಡಬೇಕು ಎಲ್ಲ ಮಾಡ್ತಿದ್ದೆ. ಅಂದರೆ ಅಷ್ಟು ಲೆವೆಲ್, ಅಷ್ಟೊಂದಲ್ಲ, ಬಟ್ ಹೇಳಿ ಸ್ವಲ್ಪ. ಸೊ ಐ ಆಮ್ ಎ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಸೊ ನನಗೆ ಬ್ಲ್ಯಾಕ್ ಬೋರ್ಡಲ್ಲಿ ಕಾಣಿಸ್ತಿಲ್ಲ. ಸೊ ಬ್ಲ್ಯಾಕ್ ಬೋರ್ಡಲ್ಲಿ ಕಾಣಿಸ್ತಿಲ್ಲ ಯಾಕೆ? ಸೇಮ್ ಈಗಿರೋದು ಅದೇ, ಇಟ್ ಈಸ್ ಮಯೋಪಿಯಾ. ಏನು? ರಾಹುಲ್ ಐಸ್ ಹೌ ಕ್ಯಾನ್ ಇಟ್ ಬಿ ಕರೆಕ್ಟೆಡ್. ಸೊ ಹೆಂಗೆ ಕರೆಕ್ಟ್ ಮಾಡ್ಬೋದು? ಬಿಕಾಸ್ ಐ ಆಮ್ ಇಟ್ ಈಸ್ ವಿತ್. ಸೊ ನನಗೆ ಮಯೋಪಿಯಾ ಇದೆ, ದೂರದ್ದು ಕಾಣಿಸ್ತಿಲ್ಲ. ಇಫ್ ದ ಡಾಕ್ಟರ್ ಪ್ರಿಸ್ಕ್ರೈಬ್ ರಾಹುಲ್ ಟು ಯೂಸ್ ಎ ಲೆನ್ಸ್ ಆಫ್ ಪವರ್, ಕರೆಕ್ಟು, -0.5 ಅಡ್ಯಾಪ್ಟರ್ ಯೂಸ್ ಮಾಡಬೇಕು. ಯಾಕೆ? ದಿಸ್ ಇಸ್ ಎ ಕಾನ್ಕೇವ್ ಲೆನ್ಸ್. ಸೊ ದಿಸ್ ಇಸ್ ಎ ಕಾನ್ಕೇವ್ ಲೆನ್ಸ್. ಪವರು ನಾನು ಅಂದೇ ತೊಗೊಂಡಿದ್ದೀನಿ. ಸೊ ನನ್ನ ಪವರ್ ಆ್ಯಕ್ಚುಲಿ ಒಂದ್ರದ್ದು 0.5 ಇದೆ, -0.5 ಇದೆ, ಇನ್ನೊಂದು -0.25 ಅಡ್ಯಾಪ್ಟರ್. ಹಾಕ್ಕೊಂಡೇ ಇದ್ರೂ ನಡೆಯುತ್ತೆ, ಬಟ್ ನಾನು ಸಿಸ್ಟಮ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಪ್ರೊಟೆಕ್ಷನ್ಗಿರಲಿ ಅಂತ ಯೂಸ್ ಮಾಡೋದು. ಓಕೆ, ಸೊ ವಾಟ್ ಈಸ್ ದ ಟೈಪ್ ಆಫ್ ದ ಲೆನ್ಸ್? ಇಟ್ಸ್ ಅ ಕಾನ್ಕೇವ್ ಲೆನ್ಸ್. ಸೊ ಪವರ್ ಬೇಕಾ? ಸೊ ಪವರ್ P = 1/f. ಅಲ್ಲ, ಪವರ್ ಇದೆ, ಫೋಕಲ್ ಲೆಂತ್ ಬೇಕಾ? ಸೊ F = 1/p. ಸೊ P ಎಷ್ಟು? -0.5. ಸೊ ಎಷ್ಟಾಯಿತು? -2 ಮೀಟರ್. ಸೊ ಫೋಕಲ್ ಲೆಂತ್ ಇಸ್ -2 ಮೀಟರ್. ಅಷ್ಟೇ, ದಟ್ಸ್ ಇಟ್. ವೈ ಈಸ್ ಟಿಂಡಲ್ ಎಫೆಕ್ಟ್ ಶೋನ್ ಬೈ ಕೊಲೈಡಲ್ ಪಾರ್ಟಿಕಲ್ಸ್? ಸ್ಟೇಟ್ ದ ಇನ್ಸಿಡೆನ್ಸ್ ಆಫ್ ಅಬ್ಸರ್ವಿಂಗ್ ದ ಟಿಂಡಲ್ ಎಫೆಕ್ಟ್.
ಸೊ ಎಲ್ಲೆಲ್ಲಿ ನೋಡಬಹುದು. ಸೊ ಫಸ್ಟ್ ಆಫ್ ಆಲ್, ವೈ ಈಸ್ ಟಿಂಡಲ್ ಎಫೆಕ್ಟ್? ಕೊಲೈಡಲ್ ಪಾರ್ಟಿಕಲ್ಸೇ ಯಾಕೆಂದರೆ ಎಲ್ಲ ಲೈಟ್ನು ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಸೊ ಸೊಲ್ಯೂಷನ್ ಇದೆ ನೋಡ್ರಿ. ಟಿಂಡಲ್ ಎಫೆಕ್ಟ್ ಇಸ್ ಶೋನ್ ಬೈ ಕೊಲೈಡಲ್ ಪಾರ್ಟಿಕಲ್ಸ್ ಬಿಕಾಸ್ ದ ಕೊಲೈಡಲ್ ಪಾರ್ಟಿಕಲ್ ಸೈಜ್ ಆರ್ ರಫ್ಲಿ ಈಕ್ವಲ್ ಟು ದ ವೇವ್ ಲೆಂತ್ ಆಫ್ ದ ಲೈಟ್. ಸೊ ವೇವ್ ಲೆಂತ್ ಆಫ್ ದ ಲೈಟ್ ಇರೋದ್ರಿಂದ ಏನು ಮಾಡುತ್ತೆ, ವಾಪಸ್ ನಡಿಯೋಣ ನೀನು ಅಂದರೆ ರಿಫ್ಲೆಕ್ಷನ್ ಮಾಡುತ್ತೆ. ಸೊ ಎಲ್ಲೆಲ್ಲಿ ನೋಡ್ಬೋದು, ಫಾಗ್ ಇದ್ದಾಗ ನೋಡ್ಬೋದು, ಪಾಸಸ್ ಥ್ರೂ ಕೆನೋಪಿ ಇನ್ ಫಾರೆಸ್ಟ್. ಸೊ ಯಾರಾದರೂ ಬೆಳಗ್ಗೆ ಈಗಂತೂ ನೀವು ಹೋಗೋಕ್ಕಾಗಲ್ಲ ಯಾಕಂದರೆ ಎಕ್ಸಾಮ್ಸ್ ಟೈಮು, ಬಟ್ ಎಕ್ಸಾಮ್ಸ್ ಮುಗಿದಾದ್ಮೇಲೆ ಊಟಿನೋ ಕೊಡೈಕೆನಲ್ಲೋ ಅಥವಾ ಎಲ್ಲಿ ನಿಮಗೆ ದಟ್ಟವಾಗಿ ಕಾಡಿದೆ, ಕಾಡು ಇರಬೇಕು ಯಾಕಂದರೆ ಏಪ್ರಿಲ್ ಮೇಲಿ ಎಲ್ಲ ಎಲೆಗಳು ಉದುರುತ್ತಿರುತ್ತೆ. ಸೊ ಆ ಟೈಮಲ್ಲಿ ಕಷ್ಟ. ಬಟ್ ನೀವು ಅದೇ ಜನವರಿ ಫೆಬ್ರವರಿಲಿ ಅಥವಾ ಡಿಸೆಂಬರಲ್ಲಿ ಹೋದ್ರಿ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟಬೇಕಾದ್ರೆ ಸೂರ್ಯನ ಕಿರಣ ಮರಗಳಿಂದ ಮಧ್ಯ ಬರಬೇಕಾದ್ರೆ ಒಂಥರ ಏನೋ ಬಂದಂಗೆ ಹೋತಪ್ಪ, ಲೈಟ್ ರೇಸ್ ಬಂದಂಗೆ ಕಾಣಿಸ್ತಿರುತ್ತೆ. ಸೊ ಅಲ್ಲೆಲ್ಲ ಟಿಂಡಲ್ ಎಫೆಕ್ಟ್ಸ್ ನೋಡ್ಬೋದು. ಆರ್ ಬೆಳಗಿನ ಜಾವ ಈಗೆಲ್ಲ ಕಮ್ಮಿ, ಈಗ ಏನೋ ಕಿಟಕಿ ಓಪನ್ ಮಾಡಿದ್ರೆ ಪಕ್ಕದ ಮನೆ ಕಾಣಿಸುತ್ತೆ. ಸೊ ಸೂರ್ಯನ ಕಿರಣ ಬರೋದೇ ಕಮ್ಮಿ ಆಗ್ತದೆ. ಸೊ ಸಿಟೀಸಲ್ಲಿ, ಎಸ್ಪೆಷಲಿ ಸಿಟೀಸಲ್ಲಿ. ಬಟ್ ನೀವು ಎಲ್ಲಾದರೂ ಅಬ್ಸರ್ವ್ ಮಾಡಿದರೆ ವಿಂಡೋಸಿಂದ ಒಂದು ಲೈಟ್ ರೇಸ್ ಥರ ಬರ್ತಿರತ್ತೆ. ನಿಮಗೆ ಅಲ್ಲೇನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಆ ಲೈಟ್ ರೇಸ್ ಕ್ಲೀನಾಗಿ ಕಾಣಿಸುತ್ತೆ. ಯಾಕೆ? ಟಿಂಡಲ್ ಎಫೆಕ್ಟ್. ಸೊ ಬ್ಲೂ ಕಲರ್ ಆಫ್ ದ ಸ್ಕೈ ಆಗಿರ್ಬೋದು, ಥ್ರೂ ದ ಮಿಲ್ಕ್. ಸೊ ಇದು ಆ್ಯಕ್ಚುಲಿ ಒಂದು ಆ್ಯಕ್ಟಿವಿಟಿ ಇತ್ತು, ತೆಗೆದಿದ್ದಾರೆ. ಓಕೆ. ಸ್ಟೂಡೆಂಟ್ ರೇಸ್ ದ ಪಾತ್ ಆಫ್ ಲೈಟ್ ಥ್ರೂ ಎ ಗ್ಲಾಸ್ ಪ್ರಿಸಮ್ ಶೋನ್ ಇನ್ ದ ಡಯಾಗ್ರಾಮ್ ಬಟ್ ಲೀವ್ಸ್ ಇನ್ಕಂಪ್ಲೀಟ್. ಸೊ ಇನ್ಕಂಪ್ಲೀಟ್ ಹೌದು. ಸೊ ನಿಮಗೆ ಇಲ್ಲಿ ಮಧ್ಯದಲ್ಲಿ ಪ್ರಿಸಮ್ ಒಳಗೆ ಹೋದ್ರೆ ಏನಾಗ್ತದೆ, ಅನ್ಲೇಬಲ್ಡ್. ರೀಡ್ರಾ ಆ್ಯಂಡ್ ಕಂಪ್ಲೀಟ್ ದ ಡಯಾಗ್ರಾಮ್. ಆಲ್ಸೋ ಲೇಬಲ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಕನ್ಫ್ಯೂಸ್ ಆಗಬೇಡ್ರಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲ ಬರುತ್ತೆ. ಸೊ ಇಫ್ ಐ ಟೇಕ್ ದಿಸ್ ಆಸ್ ಪರ್ಪೆಂಡಿಕ್ಯುಲರ್, ಸೊ ಇನ್ಸಿಡೆಂಟ್ ರೇಗೆ ಮತ್ತು ಪರ್ಪೆಂಡಿಕ್ಯುಲರ್ ಮಧ್ಯ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ದಿಸ್ ಇಸ್, ಸೊ ನಿಮಗೆ ರೇ ಮತ್ತು ಪರ್ಪೆಂಡಿಕ್ಯುಲರ್. ಸೊ ಇಲ್ಲೇನು ಬರುತ್ತೆ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಅಗೇನ್ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೆ ಅಂದರೆ, ಸೊ ಪರ್ಪೆಂಡಿಕ್ಯುಲರ್ ಮತ್ತು ಎಮರ್ಜೆಂಟ್ ಮಧ್ಯ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಇದು ಫುಲ್ಲೇ ತೋರಿಸ್ಬಿಡ್ತೀನಿ, ಇಲ್ಲಿದೆ ನೋಡ್ರಿ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಸೊ ಇನ್ಸಿಡೆಂಟ್ ರೇ ಮತ್ತು ಪರ್ಪೆಂಡಿಕ್ಯುಲರ್ ಮಧ್ಯ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು ರಿಫ್ರಾಕ್ಟೆಡ್ ರೇ ಮತ್ತು ಪರ್ಪೆಂಡಿಕ್ಯುಲರ್ ಮಧ್ಯ, ಆ್ಯಂಗಲ್ ಆಫ್ ಎಮರ್ಜೆನ್ಸು ಪರ್ಪೆಂಡಿಕ್ಯುಲರ್ ಮತ್ತು ಎಮರ್ಜೆಂಟ್ ರೇ ಮಧ್ಯ. ಸೊ ಇದು ನೆನಪಿರಲಿ. ಓಕೆ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಆ್ಯಂಡ್ ಅಗೇನ್ ಇನ್ಸಿಡೆಂಟ್ ರೇನ ಎಕ್ಸ್ಟೆಂಡ್ ಮಾಡ್ತೀನಿ, ಎಮರ್ಜೆಂಟ್ ರೇ ಇದನ್ನು ಹಿಂದೆ ಎಕ್ಸ್ಟೆಂಡ್ ಮಾಡ್ತೀನಿ, ಇದ್ರ ಮಧ್ಯೆ ಇರೋದೆ ಆ್ಯಂಗಲ್ ಆಫ್ ಡಿವಿಯೇಷನ್. ಆ್ಯಂಗಲ್ ಆಫ್ ಡಿವಿಯೇಷನ್ಸ್ ಮೇಲೆ ಸ್ವಲ್ಪ ಕೇಳ್ತಾ ಇದ್ದಾರೆ, ಸ್ವಲ್ಪ ನೋಡ್ಕೊಳ್ರಿ. ಆ್ಯಂಡ್ ಆ್ಯಂಗಲ್ ಆಫ್ ಪ್ರಿಸಮ್. ಓಕೆ. ಸೊ ಈ ಆ್ಯಂಗಲ್ ಆಫ್ ಪ್ರಿಸಮ್ಸ್ ಏನಿದೆ ಇದ್ರ ಮೇಲೆ ಒಂದು ಕ್ವಶನು. ಸ್ಟೇಟ್ ದ ಫಿನಾಮಿನನ್ ಅಬ್ಸರ್ವ್ಡ್. ಓಕೆ, ಇದಲ್ಲ, ಬಟ್ ನೆಕ್ಸ್ಟ್ ಇದೆ. ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ವಿಚ್ ಆಫ್ ದ ಟೂ ಲೈಟ್ಸ್ ಮೆನ್ಷನ್ಡ್ ಅಬೋವ್ ವಿಲ್ ಹ್ಯಾವ್ ಹೈಯರ್ ವೇವ್ ಲೆಂತ್. ಹೈಯರ್ ವೇವ್ ಲೆಂತ್ ಇಲ್ಲಿ ಕೊಟ್ಟಿರೋದು ಇಟ್ಸ್ ನಾಟ್ ರೆಡ್ ಆ್ಯಂಡ್ ಬ್ಲೂ. ಇಟ್ ಈಸ್ ಓಕೆ, ಇಟ್ ಈಸ್ ನಾಟ್ ರೆಡ್ ಆ್ಯಂಡ್ ವೈಲೆಟ್, ಇಟ್ ಈಸ್ ಬ್ಲೂ ಆ್ಯಂಡ್ ಯೆಲ್ಲೋ. ಸೊ ಬ್ಲೂ ಯೆಲ್ಲೋ ಯಾವುದೇ ಕೊಡಲಿ, ನಿಮಗೆ ಕನ್ಫ್ಯೂಸ್ ಆಯಿತು ಅಂದ್ರೆ VIB GYOR. ಸೊ ವಿಬ್ಗರ್ ಆರ್ ಅಲ್ಲಿ ತನಕ ಹೋಗಲ್ಲ, ಬಟ್ ಹೇಳ್ತಿರೋದು. ಸೊ ರೆಡ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ವೇವ್ ಲೆಂತ್, ವೈಲೆಟ್ ಈಸ್ ಹ್ಯಾವಿಂಗ್ ಲೀಸ್ಟ್ ವೇವ್ ಲೆಂತ್. ಸೊ ಇದು ಕಮ್ಮಿ, ಫುಲ್ಲು ಕಮ್ಮಿ, ಇದು ಫುಲ್ಲು ಜಾಸ್ತಿ. ಸೊ ಮಧ್ಯದಲ್ಲಿರೋದು ಹಾಗೆ ಕೆಳಗಿಂದ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಸೊ ಬ್ಲೂ ಏನಿರುತ್ತೆ ಕಮ್ಮಿ ಇರುತ್ತೆ, ಯೆಲ್ಲೋ ಏನಿರುತ್ತೆ ಜಾಸ್ತಿ ಇರುತ್ತೆ. ಸಿಂಪಲ್. ಸೊ ವಿಚ್ ಆಫ್ ದ ಟೂ ಲೈಟ್ಸ್ ಮೆನ್ಷನ್ ಅಬೋವ್ ವಿಲ್ ಹ್ಯಾವ್ ಹೈಯರ್ ವೇವ್ ಲೆಂತ್? ಯೆಲ್ಲೋ. ಓಕೆ. ನೆಕ್ಸ್ಟು. ಸೊ ವಿಬ್ಗಯರ್ ನೆನಪಿರಲಿ, VIB GYOR. ಓಕೆನಾ. ನೆಕ್ಸ್ಟು, ರೆಡ್ ಲೈಟ್ ಯೂಸ್ಡ್ ಆಸ್ ಸ್ಟಾಪಿಂಗ್ ಇನ್ ಟ್ರಾಫಿಕ್ ಸಿಗ್ನಲ್. ಅಗೇನ್ ಫಾರ್ ದ ಸೇಮ್ ರೀಸನ್. ಈಗ ಏನೇನು ನೋಡಿದ್ದೀವಿ ಎಲ್ಲ ಬರುತ್ತೆ ನೋಡಿರಿ ನಿಮಗೆ. ಟಿಂಡಲ್ ಎಫೆಕ್ಟ್ ಅಂದರೆ ಲೈಟ್ ರಿಫ್ಲೆಕ್ಟ್ ಆಗೋದು ಕಮ್ಮಿ ಅಲ್ಲಿ, ರೆಡ್ಡಲ್ಲಿ. ಯಾಕೆ? ಬಿಕಾಸ್ ಆಫ್ ಹೈಯರ್ ವೇವ್ ಲೆಂತ್. ವೇವ್ ಲೆಂತ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಡೇಂಜರ್ ಸಿಗ್ನಲ್ಸ್, ನೀವೆಲ್ಲೇ ಡೇಂಜರ್ ಸಿಗ್ನಲ್ಸ್ ನೋಡ್ತೀರಾ, ಅಲ್ಲೆಲ್ಲ ರೆಡ್ ಜಾಸ್ತಿ. ಅದು ಬಿಟ್ರಿ ಅಂದರೆ ಆರೆಂಜು. ಇದೆರಡು ಜಾಸ್ತಿ. ಯಾಕೆ ಅಂದರೆ ವೇವ್ ಲೆಂತ್ ದೊಡ್ಡದಿರುತ್ತೆ ಆ್ಯಂಡ್ ರಿಫ್ಲೆಕ್ಷನ್ ಆಗೋದು ಕಮ್ಮಿ ಆಗುತ್ತೆ. ಅದೇ ಬ್ಲೂ ಆಗಿದ್ರೆ ಏನಾಗ್ತಿತ್ತು, ಸ್ಮಾಲರ್ ಪಾರ್ಟಿಕಲ್ಸ್ ಇದ್ರೂ ರಿಫ್ಲೆಕ್ಟ್ ಆಗೋಗ್ತಿತ್ತು. ಸೊ ಅದಕ್ಕೆ ಓಕೆ, ನಿಮ್ಗೆ ಹೇಳಬೇಕು ಅಂದರೆ ಇದು ಡೇಂಜರ್ ಸಿಗ್ನಲ್ಲ. ಸೊ ಡೇಂಜರ್ ಸಿಗ್ನಲ್
ಬರಬೇಡ್ರಿ. ಓಕೆ, ಡೇಂಜರ್ ಸಿಗ್ನಲ್. ಓಕೆ, ಎಕ್ಸೇ ತೊಗೊತೀನಿ. ಎಕ್ಸ್ ಡೇಂಜರ್ ಸಿಗ್ನಲ್ ಇದೆ. ಏನೋ ಅಲ್ಲಿ ಈಗಂತೂ ನ್ಯೂಸಲ್ಲಿ ಲಾಸ್ಟು 1 ವೀಕ್ 10 ಡೇಸಲ್ಲೇ ಡೆಲ್ಲೀಲಿ 2 ಇನ್ಸಿಡೆಂಟ್ ಆಯಿತು ಅನಿಸುತ್ತೆ. ಎಲ್ಲಿ ಯಾವುದೋ ಒಂದು ದೊಡ್ಡ ಪಾಟ್ ಹೋಲ್ ಇದೆ, ಅಲ್ಲೇನೋ ಸುತ್ತಲೂ ಏನೂ ಹಾಕಿರಲಿಲ್ಲ, ಹೋಗಿ ಬಿದ್ದಿದ್ದಾರೆ. ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಯಾರು ಡ್ರೈವಿಂಗ್ ಮಾಡ್ಕೊಂಡು ಬರ್ಬೇಕಾದ್ರೆ ಯಾರು ಗೊತ್ತಾಗತ್ತೆ ಅಲ್ಲಿ ಪಾಟ್ ಹೋಲ್ ಇದೆ ಅಥವಾ ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅಂತ? ಏನೂ ಹಾಕಿರಲ್ಲ. ಬಟ್ ನಾನು ಇದು ಹೇಳಬೇಕು ಅಂತಲ್ಲ, ಬಟ್ ಸಿ ವಿ ಹ್ಯಾವ್ ಟು ಚೇಂಜ್. ನೆದರ್ಲ್ಯಾಂಡ್ಸಲ್ಲಿದ್ದಾಗ ಐ ಆಮ್ ನಾಟ್ ಸೇಯಿಂಗ್ ಅವ್ರು ದೊಡ್ಡದಂತೆ, ಆಬ್ವಿಯಸ್ಲಿ ವಿ ಆರ್ ಗ್ರೇಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ನೆದರ್ಲ್ಯಾಂಡ್ಸಲ್ಲಿದ್ದಾಗ ಏನೇ ಕನ್ಸ್ಟ್ರಕ್ಷನ್ ಆಗಲಿ ಏನೇ ಆಗಲಿ ಅದಕ್ಕೆ ಫಸ್ಟು ಪ್ರಿಕಾಷನ್ಸ್ ತೊಗೊಂಡು ಸುತ್ತಲೂ ಎಲ್ಲ ಬೌಂಡ್ರಿ ಹಾಕಿ ಏನೇನು ಫೆನ್ಸ್ ಬೇಕು ಎಲ್ಲ ಹಾಕಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಲಸ ಸ್ಟಾರ್ಟ್ ಮಾಡಾದ್ಮೇಲೆ ಹಾಕಲ್ಲ. ಸೊ ಫಸ್ಟ್ ಏನೇನು ಪ್ರಿಕಾಷನ್ಸ್ ತೊಗೋಬೇಕೆಲ್ಲ ತೊಗೊಂಡು, ಈಗೇನಾದರೂ ಪೆಡೆಸ್ಟ್ರಿಯನ್ಸ್, ಈಗ ನಾವು ನಡ್ಕೊಂಡು ಹೋಗಬೇಕು, ನಾವು ನಡ್ಕೊಂಡು ಹೋಗಬೇಕಾದ್ರೆ ಫುಟ್ಪಾತ್ ಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂದರೆ, ಫುಟ್ಪಾತ್ ಮೇಲೆ ಕೆಲಸ ಮಾಡಬೇಕು ಅಂದರೆ ರೋಡ್ ಇತ್ತು ಅಂದರೆ ಆ ರೋಡ್ನ ಬ್ಲಾಕ್ ಮಾಡ್ತಾರೆ. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ನಡ್ಕೊಂಡು ಹೋಗೋರಿಗೆ, ಸೆಕೆಂಡ್ ಪ್ರಿಫರೆನ್ಸ್ ಯಾರು ಗೊತ್ತಾ? ಸೈಕಲ್ ಓಡಿಸೋರಿಗೆ, ಆಮೇಲೆ ಲಾಸ್ಟು ಗಾಡಿಯಲ್ಲಿ ಹೋಗೋರಿಗೆ. ಸೊ ಹೀಗೆ ಪ್ರಿಫರೆನ್ಸ್ ಇತ್ತು. ಸೊ ಫುಟ್ಪಾತಲ್ಲಿ ಕೆಲಸ ಆಗ್ತಿತ್ತು ಅಂದರೆ ರೋಡ್ ಬ್ಲಾಕ್ ಮಾಡಿ ಆ ರೋಡ್ನ ನಡ್ಕೊಂಡು ಹೋಗೋರಿಗೆ ಅಥವಾ ಬೈಸೈಕಲ್ಗೆ ಅಂತ ಬಿಡ್ತಿದ್ರು. ಏನೋ ಪ್ರಿಕಾಷನ್ಸ್ ತೊಗೊಂಡು. ಪ್ರಿಕಾಷನ್ ಬೇಕು. ಮುಂದೆ ನೀವು ಯು ಆರ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ಲೀಡರ್ಸ್. ಸೊ ಮೇಕ್ ಶ್ಯೂರ್ ದಟ್ ಇಂಡಿಯಾ ವಿಲ್ ಶೈನ್ ಆಸ್ ವಿ ಆರ್. ಓಕೆ, ಸೊ ಈಗೊಂದು ಟೈನಿ ಪಾರ್ಟಿಕಲ್ಸ್ ಇದೆ ಅಂದ್ಕೊಳ್ರಿ, ಸ್ಮಾಲ್ ಪಾರ್ಟಿಕಲ್ಸ್ ಇದೆ. ಸೊ ಇಲ್ಲೇನಾಗ್ತಿದೆ, ನಿಮಗೆ ಬ್ಲೂ ಲೈಟು ಬರ್ತಿದೆ. ಸೊ ಬ್ಲೂ ಲೈಟು ಬರ್ತಿದೆ ಈಗ ಗಾಡಿ. ಸೊ ಹೆಡ್ಲೈಟ್ ಇದೆ ಅಂದ್ಕೊಳ್ಳಿ, ದಿಸ್ ಈಸ್ ಹೆಡ್ಲೈಟ್. ಸೊ ಹೆಡ್ಲೈಟಿಂದ ಬ್ಲೂನೂ ಬರ್ತಿದೆ, ನಿಮಗೇನಾಗುತ್ತೆ ರೆಡ್ಡು ಬರುತ್ತೆ. ಆದರೆ ರೆಡ್ ವೇವ್ ಲೆಂತ್ ಏನಿದೆ ಜಾಸ್ತಿ ಇದೆ. ಸೊ ಬ್ಲೂದೇನಿದೆ ಕಮ್ಮಿ ಇದೆ. ಸೊ ಕಮ್ಮಿ ಇರೋದ್ರಿಂದ ಏನಾಯಿತು, ವಾಪಸ್ ಹೊಡ್ತು, ಬ್ಲೂ ಹೊಟ್ಟೆ ಹೋಯ್ತು. ಅದೇ ರೆಡ್ ಏನಾಗುತ್ತೆ, ಹಿಂಗೋಗಿ ಇಲ್ಲಿಂದ ರೆಡ್. ಓಕೆ, ಆ್ಯಕ್ಚುಲಿ ಇಲ್ಲಿಂದ ಬರುತ್ತೆ, ಬಟ್ ಹೇಳ್ತಿರೋದು. ಸೊ ಇಲ್ಲಿಂದ ಮತ್ತೇನಾದರೂ ಇನ್ ಕೇಸ್ ಯಾವುದೋ ಬ್ಲೂ ಪಾರ್ಟಿಕಲ್ಸ್ ಬಂತು, ಓಕೆ, ಯಾವುದೋ ಬ್ಲೂ ಲೈಟ್ ಹಿಂಗೆ ಪಾಸ್ ಆಯಿತು ಅಂದ್ಕೊಳ್ಳಿ, ವಾಪಸ್ ಬರಬೇಕಾದ್ರೆ ಇಲ್ಲಿ ಬ್ಲೂ ಬಂತು, ರಿಫ್ಲೆಕ್ಟ್ ಆಯಿತು. ಅದೇ ರೆಡ್ ಇತ್ತು ಅಂದರೆ ಸೊ ಏನಾಯಿತು, ಪಾಸ್ ಆಯಿತು. ಸೊ ರೆಡ್ದು ಪಾಸ್ ಆಗೋ ಕೆಪಾಸಿಟಿ ಅಂದರೆ ಪ್ರಾಬಿಲಿಟಿ, ಅಗೇನ್ ಪ್ರಾಬಿಲಿಟಿ. ಸೊ ಪ್ರಾಬಿಲಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ, ಬ್ಲೂದು ಏನಾಗುತ್ತೆ ಕಮ್ಮಿ ಆಗುತ್ತೆ. ಯಾಕೆ? ಬಿಕಾಸ್ ಆಫ್ ಇಲ್ಲಿ ಬರೀಬೇಕಾದ್ರೆ ವೆನ್ ಯು ಆರ್ ರೈಟಿಂಗ್ ದಿಸ್ ಲಾಂಗರ್ ವೇವ್ ಲೆಂತು ಶಾರ್ಟರ್ ವೇವ್ ಲೆಂತ್ ಅಂತ ಮೆನ್ಷನ್ ಮಾಡಲೇಬೇಕು. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಇಂಪಾರ್ಟೆಂಟ್ ನೋಡ್ರಿ, 2 triangular glass prisms are kept together connected through their rectangular side. So rectangular side, a light beam is passed through one side of the combination. Will there be any dispersion? Justify your answer. ಇದರದ್ದು ಸೊಲ್ಯೂಷನ್ ಇದೆಯಾ? ಎಸ್ ಇದೆ. ಸೊ ಇದು ಗ್ಲಾಸ್ ಸ್ಲ್ಯಾಬ್ ಆಗಿ ಆ್ಯಕ್ಟ್ ಆಗುತ್ತೆ. ಬಟ್ ಸೊ ಹೆಂಗೆ ಅಂದರೆ, ಸೊ ಇಲ್ಲಿ ಯಾವುದು ಅವ್ರು ಕೊಟ್ಟಿರೋದು is kept together connected through their rectangular side. ಸೊ ರೆಕ್ಟ್ಯಾಂಗ್ಯುಲರ್ ಸೈಡ್. ಸೊ ಪ್ರಿಸಮ್ಗೆ ಏನಿರುತ್ತೆ, ಸೊ ಪ್ರಿಸಮಲ್ಲಿ ಏನಿರುತ್ತೆ ಅಂದರೆ ದೇರ್ ವಿಲ್ ಬಿ 3 ರೆಕ್ಟ್ಯಾಂಗ್ಯುಲರ್ ಫೇಸಸ್, 2 ಟ್ರಯಾಂಗ್ಯುಲರ್ ಫೇಸಸ್. ಸೊ ಇದು ಟ್ರಯಾಂಗ್ಯುಲರ್ ಫೇಸ್. ಸೊ ಈ ಪಾರ್ಟ್ ಏನಿದೆ, ದಿಸ್ ಪಾರ್ಟ್, ಇದು ರೆಕ್ಟ್ಯಾಂಗ್ಯುಲರ್ ಫೇಸ್, ಇದು ರೆಕ್ಟ್ಯಾಂಗ್ಯುಲರ್, ಇದು ರೆಕ್ಟ್ಯಾಂಗ್ಯುಲರ್. ಮುಂದೆ ನೋಡೋದು ಹಿಂದೆ ನೋಡೋದು ಟ್ರಯಾಂಗ್ಯುಲರ್. ಓಕೆ, ಸೊ ಈ ರೆಕ್ಟ್ಯಾಂಗ್ಯುಲರ್ ಫೇಸ್ ಏನಿದೆ, ಈ ರೆಕ್ಟ್ಯಾಂಗ್ಯುಲರ್ ಫೇಸ್ ಮೇಲೆ ಇನ್ನೊಂದು ಪ್ರಿಸಮ್ ಇಡ್ತಾರೆ. ಹೆಂಗಿಡ್ತೀವಿ, ಇನ್ನೇನು ಇನ್ವರ್ಟೆಡ್ ವೇ ಹೆಂಗಿಡ್ತೀವಿ. ಸೊ ಇದೇನಾಗ್ತಾಯಿತ್ತು, ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಆಯಿತು. ಯಾಕಂದರೆ 2 ಪ್ರಿಸಮ್ನ ತೊಗೊಂಡು ಜಾಯಿನ್ ಮಾಡಿದಾಗ ಏನಾಗುತ್ತೆ, ರೀಕಾಂಬಿನೇಷನ್ ಆಗುತ್ತೆ. ಸೊ ದೆರ್ ಇಸ್ ನೋ ಡಿಸ್ಪರ್ಷನ್, ವೈಟ್ ಲೈಟ್ ಹಾಗೆ ಬರುತ್ತೆ, ನ್ಯೂಟನ್ಸ್. So the given setup will behave like a glass slab, resulting in the recombination of the 7 colors to produce white light. There will be not any dispersion. Okay. Next, so due to gradual weakening of the ciliary muscles and diminishing flexibility of the eyelids, a certain defect of the vision arises. Yavadu? Presbyopia. This is the definition for presbyopia. Haudo illo? Clean ಆಗಿ definition ಕೊಟ್ಟಿದ್ದಾರೆ. Write the name of this defect, presbyopia.
ನೇಮ್ ದ ಟೈಪ್ ಆಫ್ ಲೆನ್ಸ್ ರಿಕ್ವೈರ್ಡ್ ಬೈ ಸಚ್ ಪರ್ಸನ್ಸ್. ಯಾವುದು? ಬೈಫೋಕಲ್, ಮಯೋಪಿಯಾ, ಸಾರಿ ಕಾನ್ಕೇವ್, ಕಾನ್ವೆಕ್ಸ್ ಎರಡೂ. ಇಂಪ್ರೂವ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಸಚ್ ಲೆನ್ಸ್. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್? ಸೊ ಹಿಂಗಿರುತ್ತೆ. ಸೊ ಹಿಂಗಿದ್ದಾಗ ಕೆಳಗೊಂದಿರುತ್ತೆ, ಮೇಲೊಂದಿರುತ್ತೆ. ಸೊ ಮೇಲಿಂದು ದೂರದ ನೋಡೋದಕ್ಕೆ ವಿಚ್ ಇಸ್ ಮಯೋಪಿಯಾ, ಅಂದರೆ ದಿಸ್ ಇಸ್ ಕಾನ್ ಕೇವ್. ಸೊ ಕೆಳಗಿರೋದೇನು ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಎರಡೂ ಇರುತ್ತೆ. ಸೊ ನಿಮಗೆ ಸೊಲ್ಯೂಷನ್ ಇದೆ ನೋಡ್ರಿ, ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ಓಕೆನಾ? ತೊಗೊಂಡ್ರಾ? ನಾನು ಇರ್ತೀನಿ, ನಂದು ಸ್ಕ್ರೀನ್ಶಾಟ್ ತೊಗೊಳ್ರಿ, ಬೇಕಲ್ಲ? ಓಕೆನಾ? ನೆಕ್ಸ್ಟ್ ಸಿಮಿಲರ್ ಬೇರೆ ಥರ. ಎ ಪರ್ಸನ್ ಸಫರಿಂಗ್ ಫ್ರಮ್ ಬೋತ್ ಮಯೋಪಿಯಾ ಆ್ಯಂಡ್ ಹೈಪರ್ಮೆಟ್ರೋಪಿಯಾ ಪ್ಲಸ್ ಬಯೋಪಿಯಾ ಎರಡೂ. ಸೊ ವಾಟ್ ಕೈಂಡ್ ಆಫ್ ಲೆನ್ಸ್ ಕ್ಯಾನ್ ಕರೆಕ್ಟ್ ದಿಸ್ ಡಿಫೆಕ್ಟ್ ನೋಡೋದಲ್ಲ ಹಿಂದೆ. ಹೌ ಆರ್ ದ ಲೆನ್ಸಸ್ ಪ್ರಿಪೇರ್ಡ್ ಅದು ನೋಡಿದ್ವಿ. ಸೊ ಎ ಪರ್ಸನ್ ನೀಡ್ಸ್ ಎ ಲೆನ್ಸ್ ಆಫ್ ಪವರ್ ಪ್ಲಸ್ 2D ಫಾರ್ ಕರೆಕ್ಟಿಂಗ್ ಹಿಸ್ ನಿಯರ್ ವಿಷನ್, ಫಾರ್ ಸೈಟೆಡ್ನೆಸ್ಸು, ಲಾಂಗ್ ಸೈಟೆಡ್ನೆಸ್ಸು, ಅಂದರೆ ಲಾಂಗ್ ಸೈಟೆಡ್ನೆಸ್ಸು, ಶಾರ್ಟ್ ಸೈಟೆಡ್ನೆಸ್ಸು ಗೊತ್ತಿರಲಿ. -2D ಫಾರ್ ಕರೆಕ್ಟಿಂಗ್ ಹಿಸ್ ಡಿಸ್ಟೆಂಟ್ ವಿಷನ್. ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಸೊ ಫೋಕಲ್ ಲೆಂತ್ ಏನು? ಪವರ್ P is equal to 1/f. ಓಕೆ, F is equal to ಹಿಂದೆ ಏನು ಮಾಡಿದ್ವಿ. ಸೊ 1/P, ಇಲ್ಲಿ P ಏನು 2 ವಿಚ್ ಇಸ್ 0.5 ಮೀಟರ್. ಸೊ ಇನ್ನೊಂದು ಏನು ಬರುತ್ತೆ? -0.5 ಮೀಟರ್. ಒಂದು ಪ್ಲಸ್ಸು ಇನ್ನೊಂದು ಮೈನಸ್. ಏನಕ್ಕೆ ಇಲ್ಲಿ ಮೈನಸ್ ಇದೆ? ಓಕೆನಾ? Tiny droplets of water are responsible for natural spectrum formed in the sky after rain shower. What is this spectrum known as? Rainbow formation. So tiny droplets of water are responsible for the natural spectrum formed. So whenever you are writing rainbow formation, and again this is very very important point, tiny droplets, water droplets act as prism. So water droplets ಏನಾಗ್ತಿದೆ? ಪ್ರಿಸಮ್ ಆಗಿ ಆ್ಯಕ್ಟ್ ಆಗ್ತಿದೆ. ಓಕೆ, ಸೊ ಡ್ರಾ ಲೇಬಲ್ ಡಯಾಗ್ರಾಮ್ ಟು ಶೋ ದ ಫಾರ್ಮೇಷನ್ ಆಫ್ ರೈನ್ಬೋ. ಸೊ ಫಾರ್ಮೇಷನ್ ಆಫ್ ರೈನ್ಬೋ, ಸೊ ನಿಮಗೆ ವಾಟರ್ ಡ್ರಾಪ್ಲೆಟ್ ಇರುತ್ತೆ, ವೈಟ್ ಲೈಟ್ ಬರುತ್ತೆ. ಸೊ ವೈಟ್ ಲೈಟ್ ಬಂದಾದಮೇಲೆ ಏನಾಗುತ್ತೆ? ಡಿಸ್ಪರ್ಷನ್ ಆಗುತ್ತೆ. ಸೊ ಡಿಸ್ಪರ್ಷನ್ ಆಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಕೆಳಗೆ ಬ್ಲೂ ಬರುತ್ತೆ. ಓಕೆ, ಸಿಂಪಲ್. ಇದ್ರದ್ದು ಡಯಾಗ್ರಾಮ್ ಇಲ್ಲ. ನೆಕ್ಸ್ಟು, ವಾಟ್ ಈಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ವೈ ಇಸ್ ದ ಕಲರ್ ಆಫ್ ಸ್ಕೈ ಬ್ಲೂ? ಸಿಂಪಲ್. ಸ್ಕ್ಯಾಟ್ರಿಂಗ್ ಅಂದರೆ ಏನು? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಇಸ್ ಅ ಫಿನೋಮಿನಾ ಆಫ್ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಸ್ಟ್ರೈಕಿಂಗ್ ಎನ್ ಆಬ್ಸ್ಟಿಕಲ್. ಸೊ ಈಗ ಡಸ್ಟ್ ಪಾರ್ಟಿಕಲು, ವಾಟರ್ ಡ್ರಾಪ್ಲೆಟ್ಸ್ ಇತ್ತು ಅಂದರೆ ಹೊಡೆದು ವಾಪಸ್ ಬರುತ್ತೆ, ದಟ್ ಈಸ್ ಸ್ಕ್ಯಾಟ್ರಿಂಗ್. ಸೊ ಕ್ಲಿಯರ್ ಸ್ಕೈ ಬ್ಲೂ ಏನಕ್ಕೆ ಅಂದರೆ, ಸೊ ನಾನು ಹಿಂದೆನೂ ಹೇಳಿದ್ದೀನಿ, ಆ್ಯಂಡ್ ಹ್ಯೂಮನ್ ಐ ಒನ್ ಶಾಟ್ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಚೆಕ್ ಮಾಡಿರಿ. ಫೈನ್. ಸೊ ದಟ್ಸ್ ಇಟ್. ಸೊ ಮತ್ತೇನು ಬೇಕು ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ದಟ್ಸ್ ಇಟ್. ಓಕೆ, ಸೊ ಟೇಕ್ ಕೇರ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.